ಸ್ನೇಹಿತರೆ ಹಾಗೂ 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಭಾಗ 1ರ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಅಧ್ಯಾಯವಾದ ಅವಿಭಾಜ್ಯ ಸಮಯ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ದೊರೆತಕ್ಕಂಥದ್ದು. ಈಗ ಅವಿಭಾಜ್ಯ ಸಮಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ವಿಡಿಯೋ 1ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಣಿತದ ಟಾಪಿಕ್ ಅನ್ನು ಚರ್ಚೆ ಮಾಡಲಾಗಿದೆ. ಅದರ ಮುಂದುವರಿದ ಭಾಗ ವಿಡಿಯೋ 2ರಲ್ಲಿ ಇರ್ತಕ್ಕಂಥದ್ದು. ಈಗ ಒಂದೊಂದಾಗಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ. ಈ ವಿಡಿಯೋದಲ್ಲಿ ಮೊದಲನೇದಾಗಿ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದ್ರೆ ತಿಳ್ಕೊಳ್ಳೋಣ. ಅವಿಭಾಜ್ಯ ಅಪವರ್ತಿಸುವಿಕೆ ಅಂದ್ರೆ ಒಂದಕ್ಕಿಂತ ದೊಡ್ಡದಾದ ಪ್ರತಿ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು. ಇದನ್ನ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ 84ನ್ನ ನಾವೇನ್ ಮಾಡಬಹುದು ಅಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಹೊಡ್ಕೋತ ಬಂದಾಗ 2 ಗುಣಲೆ 2 ಗುಣಲೆ 3 ಗುಣಲೆ 7 ಆಗ್ತದೆ. ಇವು ಎಲ್ಲವನ್ನ ಗುಣಾಕಾರ ಮಾಡಿದಾಗ 84 2 4 3 21 21 4 84 ಬರ್ತದ. ಹೀಗೆ ಒಂದು ಯಾವುದೇ ಕೊಟ್ಟಂತ ಒಂದು ಸಂಖ್ಯೆಯನ್ನ ಒಂದಕ್ಕಿಂತ ದೊಡ್ಡದಾದ ಪ್ರತಿ ಸಂಖ್ಯೆಯನ್ನು ಏನ್ ಮಾಡೋದು, ಅದ ಅವಿಭಾಜ್ಯ ಸಂಖ್ಯೆಗಳಾಗಿ ವಿಭಜನೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಲಬ್ಧವಾಗಿ 36ನ್ನ ಬರೆದಾಗ ಅದನ್ನ ವಿಭಿನ್ನ ರೀತಿಯಲ್ಲಿ ಬರೀಬಹುದು. 2 ಗುಣಲೆ 2 ಗುಣಲೆ 3 ಗುಣಲೆ 3 ಅವಿಭಾಜ್ಯ ಆಗ್ತವೆ. ಈಗ 36ನ್ನ ನಾವು ಈ ರೀತಿ ಹೊಡ್ಕೋಬಹುದು, 4 ವಿಧಾನದ ಮೂಲಕ ಹೊಡ್ಕೋಬಹುದು. 2 18 36, ನಂತರ 2 9 18, ನಂತರ 3 3 9. ಆಗ 2 ಗುಣಲೆ 2 ಗುಣಲೆ 3 ಗುಣಲೆ 3 ಅಂತ ಹೊಡ್ಕೋಬಹುದು. ಅಥವಾ 36ನ್ನ 3 ಗುಣಲೆ 12 ಅಂತ ಹೊಡ್ಕೋಬಹುದು. ನಂತರ 12ನ್ನ 3 ಗುಣಲೆ 4 ಅಂತ ಹೊಡ್ಕೋಬಹುದು. ನಂತರ 2ನ್ನ 2 ಗುಣಲೆ 2 ಅಂತ ಹೊಡ್ಕೋಬಹುದು. ಅದೇ ರೀತಿಯಾಗಿ 36ನ್ನ 4 ಗುಣಲೆ 9 ಅಂತ ಹೊಡ್ಕೋಬಹುದು. ನಂತರ 4ನ್ನ 2 ಗುಣಲೆ 2, 9ನ್ನ 3 ಗುಣಲೆ 3 ಅಂತ ಹೊಡ್ಕೋಬೇಕು. ಇನ್ನು 36ನ್ನ 6 ಗುಣಲೆ 6, ನಂತರ 6ನ್ನ 2 ಗುಣಲೆ 3, ಮತ್ತೆ 6ನ್ನ 2 ಗುಣಲೆ 3. ಒಟ್ಟಾರೆಯಾಗಿ ಬೇಕಾದ್ರೆ ಯಾವುದೇ ರೀತಿಯ ನಾವು ಅವಿಭಾಜ್ಯ ಅಪವರ್ತನ ಈ ರೀತಿಯಾಗಿ ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಾಗಿ ಯಾವುದೇ ವಿಧಾನದ ಮೂಲಕ ಕಂಡುಹಿಡಿದ್ರು ಉತ್ತರವನ್ನ ಸೇಮ್ ಬರ್ತಕ್ಕಂಥದ್ದು. ಇನ್ನ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ನೋಡೋಣ. ಮುಂದಿನ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. 64, 104, 105, 243, 320, 141, 1228, 729, 1024, 1331, 1000. ಈಗ ಮೊದಲನೇದಾಗಿ 64 ನೋಡೋಣ. ನೋಡ್ರಿ, 64ನ ಅವಿಭಾಜ್ಯ ಸಂಖ್ಯೆ ಅಪವರ್ತನವಾಗಿ ಮಾಡ್ಬೇಕಾದ್ರೆ ಅತಿ ಕಡಿಮೆ ಸಂಖ್ಯೆಯಿಂದ ಭಾಗಿಸು. ಕಡಿಮೆ ಸಂಖ್ಯೆ ಅಂದ್ರೆ 2ರಲ್ಲೇ ಭಾಗಿಸೋಣ. 64ಕ್ಕೆ 2ರಲ್ಲೇ ಭಾಗಿಸಿದಾಗ 32 ಆಗ್ತದೆ. ಯಾಕೆ 32 64. ಇನ್ನು 32ಕ್ಕೆ ಪುನಃ 2ರಲ್ಲೇ ಭಾಗಿಸಿದಾಗ 16 ಬರ್ತದೆ. 16ಕ್ಕೆ ಮತ್ತೆ 2ರಲ್ಲೇ ಭಾಗಿಸಿದಾಗ 8 ಬರ್ತದೆ. 8ಕ್ಕೆ 2ರಲ್ಲೇ ಭಾಗಿಸಿದಾಗ 4 ಬರ್ತದೆ. 4ಕ್ಕೆ 2ರಲ್ಲೇ ಭಾಗಿಸಿದಾಗ 2 ಬರ್ತದೆ. 2ಕ್ಕೆ 2ರಲ್ಲೇ ಭಾಗಿಸಿದಾಗ 1 ಬರ್ತದೆ. ಈ ರೀತಿ 64ನ್ನ 2 ಗುಣಲೆ 2 ಗುಣಲೆ 2 ಗುಣಲೆ 2 ಗುಣಲೆ 2 ಗುಣಲೆ 2 2ಗಳು 6 ಇರೋದ್ರಿಂದ 2ರ ಘಾತ 6 ಆಗ್ತದೆ. ಆದ್ದರಿಂದ 64ರ ಅವಿಭಾಜ್ಯ ಅಪವರ್ತನಗಳು 2ರ ಘಾತ 6 ಆಗ್ತವೆ. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆ 104 ಅದ. 104ನ ಅವಿಭಾಜ್ಯ ಸಂಖ್ಯೆ ಅಪವರ್ತನಾಗಿ ವಿಭಜಿಸಿದಾಗ 104 / 2 ಅಂದಾಗ 52 ಆಗ್ತದೆ. ನಂತರ 52 / 2 ಅಂದ್ರೆ 26 ಆಗ್ತದೆ. 52 ಅರ್ಧ 26. 26ರ ಅರ್ಧ 13 ಆಗ್ತದೆ. ನಂತರ 13 ಒಂದ್ಲೆ 13. ಅವಾಗ 104ನ ಅವಿಭಾಜ್ಯ ಅಪವರ್ತನಾಗಿ ಹೊಡ್ಕೊಂಡಾಗ 2 ಗುಣಲೆ 2 ಗುಣಲೆ 2 ಗುಣಲೆ 13 ಆಗ್ತದೆ. ಅವಾಗ 2ರ ಘಾತ 3 ಗುಣಲೆ 13 ಆಗ್ತದೆ. ಇನ್ನು 105. 105ನ್ನ ಅವಿಭಾಜ್ಯ ಸಂಖ್ಯೆ ಅಪವರ್ತನಗಳು ವಿಭಜಿಸಿದಾಗ 105 / 3 ಅಂದಾಗ 35 ಬರ್ತದೆ. 35 / 5 ಅಂದಾಗ 7 ಬರ್ತದೆ. 7 / 7 ಅಂದ್ರೆ 1 ಬರ್ತದೆ. ಆಗ 105ನ್ನ 3 ಗುಣಲೆ 5 ಗುಣಲೆ 7 ಅಂತ ಹೊಡ್ಕೋಬಹುದು. ಇನ್ನು 243. 243ನ್ನ ಅವಿಭಾಜ್ಯ ಅಪವರ್ತನಗಳಿಗೆ ವಿಭಜಿಸಿದಾಗ 243 / 3 ಅಂದ್ರೆ 81 ಬರ್ತದೆ. 81 / 3 ಅಂದ್ರೆ 27 ಬರ್ತದೆ. 27 / 3 ಅಂದ್ರೆ 9 ಬರ್ತದೆ. 9 / 3 ಅಂದ್ರೆ 3 ಬರ್ತದೆ. 3 / 3 1 ಬರ್ತದೆ. ಆದ್ರಿಂದ 243ನ್ನ 3 ಗುಣಲೆ 3 ಗುಣಲೆ 3 ಗುಣಲೆ 3 ಗುಣಲೆ 3 ಅಂದ್ರೆ 3ರ ಘಾತ 5 ಬರ್ತದೆ.
ನಾವು 320 ಅವಿಭಾಜ್ಯ ಅಪವರ್ತನಗಳಾಗಿ ಹೊಡ್ಕೊಂಡಾಗ 320 / 2 160 ಬರ್ತದೆ. ನಂತರ 160 / 2 ಅಂದಾಗ 80, 80 / 2 ಅಂದ್ರೆ 40, 40 / 2 ಅಂದ್ರೆ 20, 20 / 2 ಅಂದ್ರೆ 10, 10 / 2 ಅಂದ್ರೆ 5, 5 / 5 ಅಂದ್ರೆ 1 ಬರ್ತದ. 320 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 5 ಅಂದ್ರೆ 2ಗಳು 6 ಇರೋದ್ರಿಂದ 2 ರ ಘಾತ 6 ಗುಂಡ್ಲೆ 5 ಆಗ್ತದೆ. ನಾವು 141 ಅವಿಭಾಜ್ಯ ಅಪವರ್ತನಗಳಿಗೆ ವಿಭಜಿಸಿದಾಗ 141 2ನ ಮಗ್ಗಿಯಾಗಿಲ್ಲ 3ರ ಮಗ್ಗಿಲಿ ಅದ. 141 / 3 ಮಾಡಿದಾಗ 47 ಬರ್ತದ. 47 ಒಂದ್ಲೇ 47. ಈಗ 141 3 ಗುಂಡ್ಲೆ 47 ಅಂತ ಹೊಡ್ಕೊಬಹುದು. ಇನ್ನು 1728ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡಿಡಿದಾಗ 1728 2ಲೆ ಭಾಗಿಸಿದಾಗ 864 ಬರ್ತದೆ. ನಂತರ 864 ಸಮಸಂಖ್ಯೆ ಆಗಿರೋದ್ರಿಂದ ಪುನಃ 2ಲೆ ಭಾಗಿಸಿದಾಗ 432 ಬರ್ತದೆ. 432 ಸಮಸಂಖ್ಯೆ ಆಗಿರೋದ್ರಿಂದ ಪುನಃ 2ಲೆ ಭಾಗಿಸಿದಾಗ 216 ಬರ್ತದೆ. 216 ಸಮಸಂಖ್ಯೆ ಆಗಿರೋದ್ರಿಂದ ಪುನಃ 2ಲೆ ಭಾಗಿಸಿದಾಗ 108 ಬರ್ತದೆ. 108 ಸಹ ಸಮಸಂಖ್ಯೆ ಆಗಿರೋದ್ರಿಂದ ಪುನಃ 2ರಿಂದ ಭಾಗಿಸಿದಾಗ 54 ಬರ್ತದೆ. 54 ಸಮಸಂಖ್ಯೆ ಆಗಿರೋದ್ರಿಂದ ಪುನಃ 2ರಿಂದ ಭಾಗಿಸಿದಾಗ 27 ಬರ್ತದೆ. 27 ಬೆಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಹೋಗಲ್ಲ 3ರಿಂದ ಭಾಗ ಹೋಗ್ತದೆ. 3 9 27, ನಂತರ 9 3 27, 9 3 27 ಆಗ್ತದೆ. ಆಮೇಲೆ 9 3 3 9, 3 3. ಆಗ 1728 ಅವಿಭಾಜ್ಯ ಅಪವರ್ತನ ಬರ್ಕೊಂಡಾಗ 2ರ ಘಾತ 6 ಆಗ್ತದ, 3ರ ಘಾತ 3 ಆಗ್ತದ. ಇನ್ನು 728ನ ಅವಿಭಾಜ್ಯ ಅಪವರ್ತನಗಳಿಗೆ ವಿಭಜನೆ ಮಾಡೋಣ. 729 ಭಾಗಾಕಾರ 3 ಮಾಡಿದಾಗ 243, 243 ಭಾಗಾಕಾರ 3 ಮಾಡಿದಾಗ 81, 81 ಭಾಗಾಕಾರ 3 ಮಾಡಿದಾಗ 27, 27 ಭಾಗಾಕಾರ 3 ಮಾಡಿದಾಗ 9, 9 ಭಾಗಾಕಾರ 3 ಮಾಡಿದಾಗ 3 3 3. ಆಗ 729ನ 3ರ ಘಾತ 6 ಅಂತ ಅವಿಭಾಜ್ಯ ಅಪವರ್ತನಗಳಾಗಿ ಬರೀಬಹುದು. 1024ನ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಜಿಸಿದಾಗ 1024 / 2 ಅಂದಾಗ 512 ಆಗ್ತದೆ. 512 / 2 ಅಂದಾಗ 256, 256 / 2 ಅಂದಾಗ 128, 128 / 2 ಅಂದ್ರೆ 64, 64 / 2 ಅಂದ್ರೆ 32, 32 / 2 ಅಂದ್ರೆ 16, 16 / 2 ಅಂದ್ರೆ 8, 8 / 2 ಅಂದ್ರೆ 4, 4 / 2 ಅಂದ್ರೆ 2, 2 / 2 ಅಂದ್ರೆ 1. ಅವಾಗ 1024ನ್ನ ನಾವು ಹಂಗೆ ಬಿಡಬಹುದು. ಅವಿಭಾಜ್ಯ ಅಪವರ್ತನಕ್ಕೆ ಬರೆದಾಗ 2ರ ಘಾತ 10 ಆಗ್ತದೆ. 2ರ ಘಾತ 10. ನಾವು 1331ನ ಅವಿಭಾಜ್ಯ ಅಪವರ್ತನಗಳಿಗೆ ವಿಭಜಿಸಿದಾಗ 1331 2ರ ಮಗ್ಗಿಯಿಂದ 3ರ ಮಗ್ಗಿಯಿಂದ 4ರ ಮಗ್ಗಿ ಭಾಗಿಸ್ಕೊತ ಹೋದಾಗ ಯಾವ ಮಗ್ಗಿಯಲ್ಲಿಲ್ಲ. ಕೊನೆಗೆ 11ರಿಂದ ಭಾಗ ಹೋಗ್ತದೆ. 11 121 ಭಾಗ ಹೋಗ್ತದೆ. ನಂತರ 121 11 11 121, ನಂತರ 11 11. ಆಗ 1331 11ರ ಕ್ಯೂಬ್ ಆಗ್ತದೆ, ಘನ ಆಗ್ತದೆ. 11ರ ಘಾತ 3 ಆಗ್ತದೆ. ಇನ್ನು 1000ನ ವಿಭಜನೆ ಮಾಡ್ಕೊಂಡಾಗ 1000 / 2 ಅಂದ್ರೆ 500 ಆಗ್ತದೆ. 500 / 2 ಅಂದ್ರೆ 250 ಆಗ್ತದೆ. 250 / 2 ಅಂದಾಗ 1000ವನ್ನ ನಾವು 2ರ ಘಾತ 3 ಗುಂಡ್ಲೆ 5ರ ಘಾತ 3 ಅಂತ ಅವಿಭಾಜ್ಯ ಅಪವರ್ತನಾಗಿ ಬರೆದುಕೊಳ್ಳಬಹುದು. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಲ್ಲಿ 1 2, 2 3ಗಳು ಮತ್ತು 1 11 ಇವೆ. ಆ ಸಂಖ್ಯೆ ಯಾವುದು? ಅವಾಗ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 11 ಮಾಡಿದಾಗ 198 ಆಗ್ತದೆ. ಆದ್ದರಿಂದ ಆ ಸಂಖ್ಯೆ 198.
ಗುಣಲಬ್ಧ 1955 ಆಗಿರುವ 30ಕ್ಕಿಂತ ಕಡಿಮೆ ಇರುವ 3 ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಈಗ 1955 ಒಳಗೊಂಡಾಗ 5 ಗುಂಡ್ಲೆ 931, ನಂತರ 5 ಗುಂಡ್ಲೆ 17 ಗುಂಡ್ಲೆ 23. ಎಲ್ಲ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳು ಯಾವಂದ್ರ 5, 17, 23. ನಾಲ್ಕನೇದು 56 ಗುಂಡ್ಲೆ 25, 108 ಗುಂಡ್ಲೆ 75, 1000 ಗುಂಡ್ಲೆ 81. ಈ ಸಂಖ್ಯೆಗಳನ್ನ ಗುಣಿಸದ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. 56ರ ಅವಿಭಾಜ್ಯ ಅಪವರ್ತನಗಳು 56 ಭಾಗಾಕಾರ 2 28 ಬರ್ತದೆ. 28 ಭಾಗಾಕಾರ 2 ಅಂದ್ರ 14 ಬರ್ತದ. 14 ಭಾಗಾಕಾರ 2 ಅಂದ್ರೆ 7 ಬರ್ತದ. 7 ಭಾಗಾಕಾರ 7 ಅಂದ್ರೆ 1 ಬರ್ತದ. ಅವಾಗ 56ನ್ನ 2^3 × 7 ಆಗ್ತದೆ. ಇನ್ನು 25ನ್ನ ಮಾಡ್ಕೊಂಡಾಗ 25/5 ಅಂದ್ರೆ 5, 5/5 ಅಂದ್ರೆ 1. ಅವಾಗ 25ನ್ನ 5^2 ಅಂತ ಬರ್ಕೋಬಹುದು. ಆದ್ರಿಂದ ಒಟ್ಟು ಅವಿಭಾಜ್ಯ ಅಪವರ್ತನಗಳು 56 ಗುಂಡ್ಲೆ 25 2^3 ಗುಂಡ್ಲೆ 7 × 5^2 ಅಂದ್ರೆ 2^3 × 5^2 × 7. ಒನ್ನೂರ 8 ಗುಂಡ್ಲೆ 75. 108ರ ಅವಿಭಾಜ್ಯ ಅಪವರ್ತನಗಳು 108/2 ಅಂದ್ರೆ 54, 54/2 ಅಂದ್ರೆ 27, 27/3 ಅಂದ್ರೆ 9, 9/3 ಅಂದ್ರೆ 3, 3/3 ಅಂದ್ರೆ 1. ಈಗ 108ನ್ನ 2^2 × 3^3 ಅಂತ ಹುಡ್ಕೋಬಹುದು. ಇನ್ನು 75ರ ಅವಿಭಾಜ್ಯ ಅಪವರ್ತನಗಳು 75/3 ಅಂದ್ರೆ 25 ಆಗ್ತದೆ. 25/5 ಅಂದ್ರೆ 5 ಬರ್ತದೆ. 5/5 ಅಂದ್ರೆ 1 ಬರ್ತದೆ. ಅವಾಗ 75ನ್ನ 3 ಗುಂಡ್ಲೆ 5^2 ಆಗ್ತದೆ. ಒಟ್ಟು ಅವಿಭಾಜ್ಯ ಅಪವರ್ತನಗಳು 108 × 75 ಅಂದಾಗ 2^2 ಗುಂಡ್ಲೆ 3^3 × 3 × 5^2. ಆಗ 2^2 ಗುಂಡ್ಲೆ 3^4 ಗುಂಡ್ಲೆ 5^2 ಆಗ್ತದೆ. ಇನ್ನ 1000 ಗುಂಡ್ಲೆ 81. 1000ರ ಅವಿಭಾಜ್ಯ ಅಪವರ್ತನಗಳು 1000/2 500, 500/2 250, 250/2 125, 125/5 25, 25/5 5, 5/5 1 ಬರ್ತದೆ. ಅವಾಗ 1000ನ್ನ 2^3 ಗುಂಡ್ಲೆ 5^3 ಆಗ್ತದೆ. ಇನ್ನ 81ರ ಅವಿಭಾಜ್ಯ ಅಪವರ್ತನಗಳು 81/3 ಅಂದ್ರೆ 27, 27/3 9, 9/3 3, 3/3 1. 81ನ್ನ 3^4 ಅಂತ ಮಾಡಬಹುದು. ಒಟ್ಟು ಅವಿಭಾಜ್ಯ ಅಪವರ್ತನಗಳು 1000 × 81 ಅಂದಾಗ 2^3 ಗುಂಡ್ಲೆ 5^3 ಗುಂಡ್ಲೆ 3^4 ಮಾಡಿದಾಗ 2^3 ಗುಂಡ್ಲೆ 3^4 ಗುಂಡ್ಲೆ 5^3 ಆಗ್ತದೆ. ಅವಿಭಾಜ್ಯ ಅಪವರ್ತನಗಳು 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳು 4 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರುವ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಚಿಕ್ಕ 3 ಅವಿಭಾಜ್ಯ ಸಂಖ್ಯೆಗಳು 2, 3, 5. ಓಕೆ, ಗುಣಲಬ್ಧ 2 ಗುಂಡ್ಲೆ 3 ಗುಂಡ್ಲೆ 5 ಅಂದಾಗ 2 3 6, 6 5 30. ಚಿಕ್ಕ 4 ಅವಿಭಾಜ್ಯ ಸಂಖ್ಯೆಗಳು 2 ಗುಂಡ್ಲೆ 2, 3, 5, 7. ಆಗ ಗುಣಲಬ್ಧ 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 7 ಅಂದಾಗ 210 ಆಗ್ತದೆ. 12ರಿಂದ 168 ಭಾಗವಾಗುತ್ತದೆ. 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಯಿರಿ. 168ನ್ನ ಅವಿಭಾಜ್ಯ ಅಪವರ್ತನವಾಗಿ ಹೊಡ್ಕೊಂಡಾಗ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 7. 12 ಹೊಡ್ಕೊಂಡಾಗ 2 ಗುಂಡ್ಲೆ 2 ಗುಂಡ್ಲೆ 3. ಇನ್ನು 168ನ್ನ ನಾವು ಏನ್ ಮಾಡ್ಬೋದು ಅಂದ್ರೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 7. ಅವಾಗ 12 ಗುಂಡ್ಲೆ 14 ಆಗ್ತದೆ. ಅದರಿಂದ 12 168ರಿಂದ ಭಾಗಿಸಲ್ಪಡ್ತದೆ. ಇನ್ನು ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ಮುಂದಿನ ಸಂಖ್ಯಾ ಜೋಡಿ ಸಹ ಅವಿಭಾಜ್ಯಗಳೇ? ಮೊದಲು ಊಹಿಸಿ ಮತ್ತು ಅವಿಭಾಜ್ಯ ಅಪವರ್ತನ ಬಳಸಿ ನಿಮ್ಮ ಉತ್ತರವನ್ನ ತಾಳೆ ನೋಡಿ. ಅದರಲ್ಲಿ 30 ಮತ್ತು 45 ಅದ. 30 ಮತ್ತು 45 ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ.
ಯಾವ ಆಧಾರದ ಮೇಲೆ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳ್ತಾವ ಅಂದ್ರೆ 30 ನೋಡ್ಕೊಂಡಾಗ ಅವಿಭಾಜ್ಯ ಅಪವರ್ತನ ನೋಡ್ಕೊಂಡಾಗ 2 ಗುಂಡ್ಲೆ 3 ಗುಂಡ್ಲೆ 5, 45 ನೋಡ್ಕೊಂಡಾಗ 3 ಗುಂಡ್ಲೆ 3 ಗುಂಡ್ಲೆ 5. ಅವಾಗ ಎರಡರಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು 3 5 3 5 15 ಸಾಮಾನ್ಯ ಅಪವರ್ತನ ಆಗಿರ್ತವೆ. ಸಾಮಾನ್ಯ ಅಪವರ್ತನ ಎತ್ತಂದ್ರೆ ಅವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಇನ್ನು ಎರಡನೇದು 57 ಮತ್ತು 85. 57 85 ಸಹ ಅವಿಭಾಜ್ಯ ಸಂಖ್ಯೆಗಳು. ಯಾಕಂದ್ರೆ 57 ನೋಡ್ಕೊಂಡಾಗ 3 ಗುಂಡ್ಲೆ 19, 85 ನೋಡ್ಕೊಂಡಾಗ 5 × 17. ಎರಡರಲ್ಲಿ ಸಾಮಾನ್ಯ ಅಪವರ್ತನಗಳು ಹೊಂದಿಲ್ಲ. 57 ಮತ್ತು 85 ಸಾಮಾನ್ಯ ಅಪವರ್ತನಗಳಿಲ್ಲ. ನಾವು 121 ಮತ್ತು 1331. 121 1331 ಸಹ ಅವಿಭಾಜ್ಯಗಳಲ್ಲ. ಯಾಕೆ 121 ನೋಡ್ಕೊಂಡಾಗ 11 ಗುಂಡ್ಲೆ 11 ಅಂದ್ರೆ 11 ರ ಘಾತ 2 ಆಗ್ತದೆ. 1331 ನೋಡ್ಕೊಂಡಾಗ 11 ಗುಂಡ್ಲೆ 11 ಗುಂಡ್ಲೆ 11 ಅಂದ್ರೆ 11 ರ ಘಾತ 3 ಆಗ್ತದೆ. ಆದ್ದರಿಂದ ಎರಡು ಸಾಮಾನ್ಯ ಅಪವರ್ತನ ಇರೋದ್ರಿಂದ 121 ಸಾಮಾನ್ಯ ಅಪವರ್ತನವಾಗಿರೋದ್ರಿಂದ ಅವು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಇನ್ನು 343 ಮತ್ತು 216 ಇವು ಸಹ ಅವಿಭಾಜ್ಯಗಳು. 343 ನೋಡ್ಕೊಂಡಾಗ 7 ಗುಂಡ್ಲೆ 7 ಗುಂಡ್ಲೆ 7 ಆಗ 7 ರ ಘಾತ 3 ಆಗ್ತದೆ. 216 ನೋಡ್ಕೊಂಡಾಗ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 ಅಂದಾಗ 2 ರ ಘಾತ 3 ಗುಂಡ್ಲೆ 3 ರ ಘಾತ 3 ಆಗ್ತದೆ. ಆದ್ದರಿಂದ 343 ಮತ್ತು 216ರಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ಹೊಂದಿಲ್ಲ. ಮೊದಲ ಸಂಖ್ಯೆಯು ಎರಡನೆಯ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ. ಅವಿಭಾಜ್ಯ ಅಪವರ್ತನವನ್ನ ಬಳಸಿ. ಈಗ 225 ಮತ್ತು 27 ಅದ. 227 ನೋಡ್ಕೊಂಡಾಗ 3 ರ ಘಾತ 3 ಆಗ್ತದೆ. 225 ನೋಡ್ಕೊಂಡಾಗ 3 ರ ಘಾತ 2 ಗುಂಡ್ಲೆ 5 ರ ಘಾತ 2 ಆಗ್ತದೆ. ಆದ್ರಿಂದ 225ರಲ್ಲಿ ಕೇವಲ 3 ರ ಘಾತ 2 ಇದೆ, 3 ರ ಘಾತ 3 ಇಲ್ಲ. ಆದ್ದರಿಂದ 225 27ರಿಂದ ಭಾಗಿಸುವುದಿಲ್ಲ. 24 ನೋಡ್ಕೊಂಡಾಗ 2 ರ ಘಾತ 3 ಗುಂಡ್ಲೆ 3. 96 ನೋಡ್ಕೊಂಡಾಗ 2 ರ ಘಾತ 5 ಗುಂಡ್ಲೆ 3. 96ರಲ್ಲಿ 2 ರ ಘಾತ 3 ಅದ ಮತ್ತು 3 ಅದ. ಆದ್ರಿಂದ 96ನ್ನ 24ರಿಂದ ಭಾಗಿಸ್ತದ. ಭಾಗಿಸಾಗ 4 ಬರ್ತಕ್ಕಂಥದ್ದು. ಮುನ್ನೂರ 43ನ 7 ರ ಘಾತ 3 ಅಂತ ಬರ್ಕೋಬಹುದು. 17 ಒಂದು ಅವಿಭಾಜ್ಯ ಸಂಖ್ಯೆ. ಆದ್ರಿಂದ 343 17ರಲ್ಲಿ ಇಲ್ಲ. ಆದ್ರಿಂದ 343 17ರಿಂದ ಭಾಗಿಸುವುದಿಲ್ಲ. ಇನ್ನ 99ನ್ನು ಹೊಡ್ಕೊಂಡಾಗ 3 ರ ಘಾತ 2 ಗುಂಡ್ಲೆ 11. ಇನ್ನು 990 ಮಾಡ್ಕೊಂಡಾಗ 3 ರ ಘಾತ 3 ಗುಂಡ್ಲೆ 37. ಇನ್ನು 999 11ರಲ್ಲಿ ಇಲ್ಲ. ಆದ್ರಿಂದ 999ರಿಂದ ಭಾಗಿಸುವುದಿಲ್ಲ. ಮೊದಲ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು 2 ಗುಂಡ್ಲೆ 3 ಗುಂಡ್ಲೆ 7 ಆಗಿವೆ. ಎರಡನೆಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು 3 ಗುಂಡ್ಲೆ 7 ಗುಂಡ್ಲೆ 11 ಆಗಿವೆ. ಅವು ಸಹ ಅವಿಭಾಜ್ಯಗಳೇ. ಅದರಲ್ಲಿ ಒಂದು ಇನ್ನೊಂದರಿಂದ ಭಾಗಿಸಲ್ಪಡುವುದೇ. ನೋಡಿ, ಸಹ ಅವಿಭಾಜ್ಯಗಳಲ್ಲ. ಯಾಕಂದ್ರೆ ಸಾಮಾನ್ಯ ಅಪವರ್ತನ 3 ಮತ್ತು 7 ಹೊಂದಿವೆ. ಅದರಲ್ಲಿ ಒಂದು ಇನ್ನೊಂದರಿಂದ ಭಾಗಿಸಲ್ಪಡುವುದಿಲ್ಲ. ಗುಣ ಹೇಳುತ್ತಾನೆ, ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ. ಅವನು ಹೇಳಿಕೆ ಸರಿಯೇ? ನೋಡ್ರಿ, ಗುಣ ಹೇಳಿದ ಹೇಳಿಕೆ ಸರಿಯಾಗಿದೆ. ಯಾಕಂದ್ರೆ ಎರಡು ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿರದಿದ್ದರೆ ಆ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಲಾಗ್ತದ. ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಾಧ್ಯತೆಯ ನಿಯಮಗಳನ್ನ ತಿಳ್ಕೊಳ್ಳೋಣ. ಈಗ 10ರ ಬಾಧ್ಯತೆಯ ನಿಯಮ. 10ರ ಬಾಧ್ಯತೆಯ ನಿಯಮ ಏನ್ ಹೇಳ್ತದಂದ್ರೆ, 10ರಿಂದ ಹೋಗ್ತಕ್ಕಂಥ ಸಂಖ್ಯೆ ಯಾವಾಗಲೂ 0ಯಿಂದ ಕೊನೆಗೊಳ್ಳುತ್ತವ. ಇದರಿಂದ 0ಯಿಂದ ಕೊನೆಗೊಳ್ಳುತ್ತದೆ. ಅದರಲ್ಲಿ
ಒಂದನೇದಾಗಿರ್ತಕ್ಕಂಥದ್ದು ಇದು ಇದು 0 ಆಗ್ಬೇಕು. 1480 ಇದು 0 ಆಗ್ಬೇಕು. ಇದು 0. ಇನ್ನು 450 0 ಅದ. 5890 0 ಅದ. ಇನ್ನು 5ರ ಬಾಧ್ಯತೆಯ ನಿಯಮ. 5ರಿಂದ ಬಾಗು ಹೋಗುವ ಸಂಖ್ಯೆಗಳು 0 ಮತ್ತು 5ರಿಂದ ಕೊನೆಗೊಳ್ಳುತ್ತವೆ. 0 ಮತ್ತು 5ರಿಂದ. ಈಗ 120ರಲ್ಲಿ 5 ಅದ, 1450ರಲ್ಲಿ 0 ಅದ. ಈ ರೀತಿ 0 ಮತ್ತು 5ರಿಂದ ಕೊನೆಗೊಳ್ತಕ್ಕಂಥದ್ದು. ಇನ್ನು 2ರ ಬಾಧ್ಯತೆಯ ನಿಯಮ. 2ರಿಂದ ಬಾಗು ಹೋಗುವ ಸಂಖ್ಯೆಗಳು 0, 2, 4, 6 ಅಥವಾ 8ರಿಂದ ಕೊನೆಗೊಳ್ಳುತ್ತವೆ. ಉದಾಹರಣೆಗೆ 1566, 2560, 5698 ಕೊಡಬಹುದು. ಇನ್ನು 4ರ ಬಾಧ್ಯತೆಯ ನಿಯಮ. ಒಂದು ಸಂಖ್ಯೆಯ ಕೊನೆಯ 2 ಅಂಕೆಗಳು 4ರಿಂದ ಭಾಗ ಹೋದರೆ ಆ ಸಂಖ್ಯೆಯು 4ರಿಂದ ಭಾಗ ಹೋಗುವುದು. ಕೊನೆಯ 2 ಅಂಕೆಗಳು. ಉದಾಹರಣೆಗೆ 1424ರಲ್ಲಿ 24 4 4 4 24 ಆಗ್ತದ. ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ 16 ಭಾಗ ಹೋಗ್ತದ, 20 ಭಾಗ ಹೋಗ್ತದ. ಕೊನೆಯ 2 ಅಂಕೆಗಳು. 8ರ ಬಾಧ್ಯತೆಯ ನಿಯಮ. ಒಂದು ಸಂಖ್ಯೆಯು ಕೊನೆಯ 2 ಅಂಕೆಗಳು 8ರಿಂದ ಭಾಗ ಹೋದರೆ ಆ ಸಂಖ್ಯೆಯು 4ರಿಂದ ಭಾಗ ಹೋಗುತ್ತದೆ. ಕೊನೆಯ 3 ಅಂಕೆಗಳು 120 8ರಿಂದ ಭಾಗ ಹೋಗ್ತದೆ, 800 8ರಿಂದ ಭಾಗ ಹೋಗ್ತದೆ. ಎರಡ್ 2024 ಅಧಿಕ ವರ್ಷ ಫೆಬ್ರವರಿ ತಿಂಗಳನ್ನು ಹೊಂದಿರುವುದರಿಂದ 100ರಿಂದ ಸಮನಾಗಿ ಭಾಗವಾಗುವ ಆದರೆ 400ರಿಂದ ಭಾಗವಾಗದ 4ರ ಅಪವರ್ತ್ಯಗಳಾಗಿರುವ ವರ್ಷಗಳಲ್ಲಿ ಅಧಿಕ ವರ್ಷಗಳು ಬರ್ತಾವು. ನೀವು ಹುಟ್ಟಿದ ವರ್ಷದಿಂದ ಇಲ್ಲಿವರೆಗೆ ಯಾವ ವರ್ಷಗಳು ಅಧಿಕ ವರ್ಷಗಳಾಗಿದ್ದವು? 2024ರಿಂದ 2099ರವರೆಗೆ ಎಷ್ಟು ಅಧಿಕ ವರ್ಷಗಳಿವೆ ಅಂತ ಕೇಳಿದರು. ನೋಡಿ, ನಾವು ಹುಟ್ಟಿದ ವರ್ಷ 1990 ತಿಳ್ಕೊಂಡು ಅಧಿಕ ವರ್ಷಗಳು ಎಷ್ಟಾಗ್ತಾವು ಅಂದಾಗ 1096, 2000, 2004, 2008, 2012, 2014, 2020, 2024 ಈಗ ನಿಮ್ಮ ಬೇರೆ ಬೇರೆ ಇರಬಹುದು. ಹುಟ್ಟಿರ್ತಕ್ಕಂಥ ವರ್ಷ ಬೇರೆ ಬೇರೆ ಇರಬಹುದು. ಇನ್ನ 2024ರಿಂದ 2099 ಎಷ್ಟು ಅಧಿಕ ವರ್ಷಗಳದಾವ ಅಂದ್ರ 19 ಅಧಿಕ ವರ್ಷಗಳದಾವ. 19 ಅಧಿಕ ವರ್ಷವನ್ನ ಕೊಡ್ಲಾಗಿದೆ. 2024, 28, 32, 36, 40, 44, 48, 57, 54, 58, 62, 68, 72, 76, 80, 84, 88, 92, 96ರವರೆಗೆ ಒಟ್ಟಾಗಿ 19 ವರ್ಷಗಳು ಅಧಿಕ ವರ್ಷಗಳದಾವು. ನಾಲ್ಕರಿಂದ ಭಾಗವಾಗುವ ಮತ್ತು ಪಾಲಿಂಡ್ರೋಮ್ಗಳಾಗಿರುವ ಅತಿ ದೊಡ್ಡ ಮತ್ತು ಅತಿ ಚಿಕ್ಕದಾದ 4 ಅಂಕಿಯ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 4ರಿಂದ ಭಾಗವಾಗುವ ಮತ್ತು ಪಾಲಿಂಡ್ರಾಮ್ಗಳಾಗಿರುವ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 4ರಿಂದ ಅಂಕಿಯ ಸಂಖ್ಯೆಗಳು ಯಾವ ಕ್ರಮವಾಗಿ ಯಾವಂದ್ರ ದೊಡ್ಡ ಸಂಖ್ಯೆ 8668, ಚಿಕ್ಕ ಸಂಖ್ಯೆ 2112 ಆಗ್ತದ. ಪ್ರತಿ ಹೇಳಿಕೆಯು ಯಾವಾಗಲೂ ಸರಿ, ಕೆಲವೊಮ್ಮೆ ಸರಿ ಅಥವಾ ಯಾವಾಗಲೂ ಸರಿಯಲ್ಲ ಇಂಥ ಹೇಳಿಕೆಗಳನ್ನು ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ. 2 ಸರಿ ಸಂಖ್ಯೆಗಳ ಮೊತ್ತ 4ರ ಗುಣಕಗಳಾಗಿರುತ್ತವೆ. ಈ ಹೇಳಿಕೆ ನೋಡಿದಾಗ 2 ಸರಿ ಸಂಖ್ಯೆಗಳನ್ನು ತಗೊಂಡು 22 + 26 48 4ರಿಂದ ಭಾಗ ಹೋಗ್ತದೆ 12 ಬರ್ತದೆ. 4 12 24. ಇನ್ನು ಅದೇ ರೀತಿಯಾಗಿ 12 + 10 22 ಆಗ್ತದೆ. ಇದು 4ರಿಂದ ಭಾಗ ಹೋಗಲ್ಲ. ಆದ್ರಿಂದ ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ ಆಗ್ತದ. ಪ್ರತಿ ಹೇಳಿಕೆಯಲ್ಲಿ 2 ಬೆಸ್ಸಂಖ್ಯೆಗಳ ಮೊತ್ತ 4ರ ಗುಣಕಗಳಾಗಿರ್ತಾವು. ಬೆಸ್ಸಂಖ್ಯೆಯನ್ನು ತೋರ್ನ 21 + 23 44. 44 4ರಿಂದ ಭಾಗಿಸಿದಾಗ 11 ಬರ್ತದೆ. ಅದೇ ರೀತಿಯಾಗಿ 11 + 15 26. ಇದು 4ರಿಂದ ಭಾಗ ಹೋಗಲ್ಲ. ಆದ್ದರಿಂದ ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ ಆಗ್ತದೆ. ಮುಂದಿನ ಪ್ರತಿ ಸಂಖ್ಯೆಯನ್ನ 10, 5 ಮತ್ತು 2ರಿಂದ ಭಾಗಿಸಿದಾಗ ದೊರೆಯುವ ಶೇಷಗಳನ್ನ ಕಂಡುಹಿಡಿಯಿರಿ. ಇಲ್ಲಿ
78 99 173 572 980 1111 2345 ಅದ. ಅಂದ್ರೆ ಈ ಕೆಳಗಿನ ಸಂಖ್ಯೆಯಿಂದ ನಾವು ಭಾಗಿಸಿದಾಗ ಬರ್ತಕ್ಕಂಥ ಶೇಷ 10ರಿಂದ ಭಾಗಿಸಿದಾಗ 78ಕ್ಕೆ 10ರಿಂದ ಭಾಗಿಸಿದಾಗ 8 ಶೇಷ, 99ಕ್ಕೆ 10ರಿಂದ ಭಾಗಿಸಿದಾಗ 9, 173ಕ್ಕೆ 10ರಿಂದ ಭಾಗಿಸಿದಾಗ 3, 572ರಿಂದ 10ಕ್ಕೆ ಭಾಗಿಸಿದಾಗ 2, 980ಕ್ಕೆ 10ರಿಂದ ಭಾಗಿಸಿದಾಗ 0, 1111ಕ್ಕೆ 10ರಿಂದ ಭಾಗಿಸಿದಾಗ 1, 2345ಕ್ಕೆ 10ರಿಂದ ಭಾಗಿಸಿದಾಗ 5 ಶೇಷಗಳು ಬರ್ತವೆ. ಅದೇ ರೀತಿಯಾಗಿ 5ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷಗಳು ಕ್ರಮವಾಗಿ 3 4 3 2 1 2 0 1 0. 2ರಿಂದ ಭಾಗಿಸಿದಾಗ 0 1 1 0 0 1 1 ಬರ್ತಕ್ಕಂಥದ್ದು. ಎರಡು 4 5 8 ಮತ್ತು 10 ಇವೆಲ್ಲದರಿಂದ 14,560 ಭಾಗ ಹೋಗುವುದೇ ಶಿಕ್ಷಕರು ಹೇಳಿದರು. ಗುಣ ಸಂಖ್ಯೆಗಳಲ್ಲಿ ಕೇವಲ 2 ಸಂಖ್ಯೆಗಳಿಂದ ಮಾತ್ರ 14,560 ಬಾಧ್ಯತೆಯನ್ನು ಪರೀಕ್ಷಿಸಿದನು ಮತ್ತು ಆ ಸಂಖ್ಯೆ ಎಲ್ಲ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಎಂದು ಘೋಷಿಸಿದನು. ಆ 2 ಸಂಖ್ಯೆಗಳು ಯಾವುದಾಗಿರಬಹುದು? ನೋಡ್ರಿ, 14,500 14,560 ಇದು ಎಲ್ಲ ಸಂಖ್ಯೆಯಿಂದ ಭಾಗ ಹೋಗುತ್ತದೆ. ಆ 2 ಸಂಖ್ಯೆಗಳು 2 4 5 8 10 ಇದರಲ್ಲಿ ಯಾವುದಾದ್ರೂ 2 ಸಂಖ್ಯೆ ಆಗಿರಬಹುದು. ಮುಂದೆ ನೀಡಿರುವ ಸಂಖ್ಯೆಗಳು 2 4 5 8 ಮತ್ತು 10ರ ಎಲ್ಲ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತ ಕೇಳಿದರು. ನೋಡ್ರಿ, 10ರ ಬಾಧ್ಯತೆ ನಿಯಮ ಪ್ರಕಾರ 0 ಇರ್ತಕ್ಕಂಥ ಸಂಖ್ಯೆ ಯಾವಾಗಲೂ 10ರಿಂದ ಭಾಗ ಹೋಗುತ್ತದೆ. ಇನ್ನು 5ರ ಬಾಧ್ಯತೆ ನಿಯಮ ಪ್ರಕಾರ 0 ಮತ್ತು 5ರ ಬಾಧ್ಯತೆ ನಿಯಮ ಪ್ರಕಾರ ಬಿಡಿ ಸ್ಥಾನದಲ್ಲಿ 0 ಇರಬೇಕು ಮತ್ತು 0 ಜೊತೆಗೆ 5 ಇರಬಹುದು. 5ರಿಂದ ಕೊನೆಗೊಳ್ಳುತ್ತದೆ. 2ರ ಬಾಧ್ಯತೆ ನಿಯಮ ಪ್ರಕಾರ 0 2 4 6 ಅಥವಾ 8 ಆ ಸಂಖ್ಯೆ ಕೊನೆಗೊಳ್ಳುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಬಾಧ್ಯತೆಯ ನಿಯಮ 4ರ ಬಾಧ್ಯತೆಯ ನಿಯಮ ಪ್ರಕಾರ ಕೊನೆಯ 2 ಅಂಕೆಗಳು 4ರಿಂದ ಭಾಗ ಹೋಗುತ್ತವೆ. 8ರ ಬಾಧ್ಯತೆ ನಿಯಮ ಪ್ರಕಾರ ಕೊನೆಯ 3 ಅಂಕೆಗಳು 8ರಿಂದ ಭಾಗ ಹೋಗುತ್ತವೆ. ಗುಣಲಬ್ಧ 10,000 ಆಗಿರುವ 2 ಸಂಖ್ಯೆಗಳನ್ನ ಬರೆಯಿರಿ. 2 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಇರಬಾರದು. ನೋಡಿ, 16 × 625 ಗುಣಾಕಾರ ಮಾಡಿದಾಗ 10,000 ಬರ್ತದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇಲ್ಲ. ಒಂದು ಅವಿಭಾಜ್ಯ ಒಗಟು. ಎಡಭಾಗದಲ್ಲಿರುವ ಚಿತ್ರ ಒಗಟನ್ನ ತೋರಿಸ್ತದ, ಬಲಭಾಗದಲ್ಲಿರ್ತಕ್ಕಂಥ ಚಿತ್ರ ಒಗಟಿನ ಉತ್ತರವನ್ನ ತೋರಿಸ್ತದ. ಒಗಟಿನ ಬಿಡಿಸ್ತಕ್ಕಂಥ ನಿಯಮ ಯಾವ್ದಾಗಿರ್ಬೋದು ಯೋಚಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ಅಡ್ಡ ಸಾಲು, ಮೊದಲನೇ ಅಡ್ಡ ಸಾಲು ನೋಡಿದಾಗ 5 × 25 25 3 75 ಆಗ್ತದೆ. ಇನ್ನು ಎರಡನೇ ಅಡ್ಡ ಸಾಲಿನಲ್ಲಿ 2 3 6 6 7 42, ನಂತರ 17 34 34 3 102 ಆಗ್ತದ. ಹಿಂಗ ಅದೇ ರೀತಿ ಕಂಬ ಸಾಲು ಬಂದಾಗ 5 2 10 10 17 170, 5 3 15 15 2 30, 3 21 21 3 63. ಇದೇ ರೀತಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ನೋಡೋಣ. ಒಗಟದವು ಗ್ರೀಡ್ ಅನ್ನ ಕೇವಲ ಅವಿಭಾಜ್ಯ ಅಪವರ್ತನದಿಂದ ಮಾತ್ರ ತುಂಬಿ ಪ್ರತಿ ಅಡ್ಡ ಸಾಲಿನ ಗುಣಲಬ್ಧ ಅಡ್ಡ ಸಾಲಿನ ಬಲಭಾಗದಲ್ಲಿರುವ ಸಂಖ್ಯೆಯಾಗುವಂತೆ ಮತ್ತು ಪ್ರತಿ ಕಂಬ ಸಾಲಿನ ಗುಣಲಬ್ಧ ಕಂಬ ಸಾಲಿನ ಕೆಳಭಾಗ ಸಂಖ್ಯೆಯಾಗಿ ಆಗುವಂತೆ ತುಂಬಬೇಕಾಗ್ತದೆ. ಈಗ ನೋಡ್ರಿ, ಇಲ್ಲಿ ತುಂಬಲಾಗ್ಯದ 7 5 7 5 35 35 3 105, 2 5 10 10 2 20, 2 5 10 10 3 30. ಇದು ಅಡ್ಡ ಸಾಲು ಹೊಂಟ ಬಂದ. ಇನ್ನು ಕಂಬ ಸಾಲು ಹೊಂಟ ಬಂದಾಗ 7 2 14 14 2 28 ಆಗ್ತದೆ. 5 5 25 25 125, ನಂತರ 3 2 6 6 3 18, 2 4 4 8, 3 5 15 15 7 105, 5 7 35 35 70, 2 3 6 6 5 30, 2 5 10 10 7 70, 2 7 14 14 28 ಆಗ್ತದೆ. ಅದೇ ರೀತಿಯಾಗಿ 3 7 21 21 3 63, 3 3 9 9 3 27,
ಇನ್ನ ಕಂಬ ಸಾಲು ಗಂಟ ಬಂದಾಗ 3 ಮೂಲೆ 9 9 5 45 7 ಮೂಲೆ 21 21 2 42 ಮೂಲೆ 9 9 19 171. ಅದೇ ರೀತಿಯಾಗಿ 7 49 49 7 343 2 11 22 22 ಮೂಲೆ 66 2 4 4 11 44. ನಂತರ 7 2 14 14 28 11 7 77 77 2 154 7 ಮೂಲೆ 21 21 11 231 ಆಗ್ತದೆ. ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ಮತ್ತು ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು